ಏನು ದೇಶಾದ್ಯಂತ ಇವತ್ತೇನು ಭಾರತ ದೇಶಾದ್ಯಂತ ಇವತ್ತು ಪ್ರತಿಯೊಬ್ಬರು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ನಾವೊಂದು ಮನವಿ ಕೊಡ್ತಾ ಇದ್ದೀವಿ. ಯಾಕೆ ಮನವಿ ಕೊಡ್ತಾ ಇದ್ದೀವಪ್ಪ ಅಂತಂದರೆ ಈ ಗೋವನ್ನು ರಾಷ್ಟ್ರೀಯ ಮಾತಾ ಆಗಿ ಅದನ್ನು ನಾಮಕರಣ ಮಾಡಬೇಕು ಮತ್ತು ಈ ಗೋ ಹತ್ಯೆಯನ್ನು ನಿಲ್ಲಿಸಬೇಕು. ಇಲ್ಲಿ ನಾವು ನೋಡ್ಬೋದು ಬಿಜಾಪುರದಲ್ಲಿ ಸಾಕಷ್ಟು ಇಲ್ಲಿಗಲ್ ಕಸಾಯಿಖಾನೆಗಳವ. ಇವತ್ತು ನಮ್ಮ ಗ್ಯಾಂಗ್ಬೋಡಿ ಶಾಂತಿನಗರ ಇರ್ಬೋದು, ದರ್ಗಾ ಕ್ರಾಸ್ ಹತ್ರ ಅಲ್ಲಿ ಕೂಡ ಇಲ್ಲಿಗಲ್ ಕಸಾಯಿಖಾನೆ ಅದ. ಮತ್ತು ಅಲ್ಲಿ ಇನ್ನೊಂದು ಚಾಲುಕ್ಯ ನಗರ ಒಳಗೂ ಕೂಡ ಒಂದು ಅಲ್ಲಿ ಕಸಾಯಿಖಾನೆ ಅದ. ಇವು ಏನಾಗ್ಬಿಟ್ಟು ಅಂದ್ರೆ ಸಾರ್ವಜನಿಕರು ವಾಸಿಸುವಂಥ ಸ್ಥಳದಲ್ಲಿ ಕಸಾಯಿಖಾನೆಗಳಾಗಿ ಇಲ್ಲಿಗಲ್ ಅವು ಯಾವ ಪರವಾನಗಿ ರಹಿತ ಕಸಾಯಿಖಾನೆಗಳದಾವ. ಅದನ್ನು ನಮ್ಮ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ತಿಳಿಸಿದ್ದೇವೆ. ಅವರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೂ ನಾವು ತಿಳಿಸ್ತೀವಿ. ಯಾಕಂದ್ರೆ ಅವೆಲ್ಲ ಇವತ್ತು ಕರ್ನಾಟಕದಾಗ ಅಷ್ಟೇ ಅಲ್ಲ, ದೇಶದಾಗ ಗೋ ಆಧಾರಿತ ಕೃಷಿಗೆ ನಾವು ಒತ್ತು ಕೊಡಬೇಕು. ಮತ್ತು ಇವು ಗೋ ಆಧಾರಿತ ಏನು ಕೃಷಿಗೆ ನಾವು ಒತ್ತು ಕೊಡ್ತಾ ಇದ್ರೆ ಇವತ್ತು ಮಣ್ಣಿನ ಗುಣಮಟ್ಟ ಕುಸಿದು ಹೋಗ್ಬಿಟ್ಟದ. ಇವತ್ತು ನೋಡ್ರಿ ಎಲ್ಲ ಕಡೆ ಮಣ್ಣು ಹಾಳಾಗ್ಬಿಟ್ಟದ. ಎದಕ್ಕೆ ಹಾಳಾಗ್ಯದಪ್ಪ ಅಂತಂದ್ರೆ ನಾವು ಬರೀ ಟ್ಯಾಕ್ಟ್ರ್ JCBಗಳನ್ನು ಬಿತ್ತಿದ್ವಿ ಅಂದ್ರೆ ಬರೀ ಆಕಳ ಸಗಣಿ ಅಷ್ಟೇ ಸಾಕದ. ಅದ್ರಾಗ ಮಣ್ಣೊಳಗೆ ಮಿಕ್ಸ್ ಆಯ್ತಪ್ಪ ಅಂತಂದ್ರೆ ನಾವು ಫಲವತ್ತಾಗಿ ಭೂಮಿ ಬೆಳಿಬೋದು, ಭೂಮಿ ಫಲವತ್ತಾಗ್ಬೋದು. ಇವತ್ತಿಗೆ ಸಾಕಷ್ಟು ಸೇವ್ ಸಾಯಿಲ್ ತಂದು ನಮ್ಮ ಕೊಯಂಬತ್ತೂರು ಗುರುಗಳು, ಜಗ್ಗಿ ಗುರುಗಳು ಕೂಡ ಅವರು ಒಂದು ಅಭಿಯಾನ ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ ಬಸವರಾಜ್ ಬಿರಾದರ್ ಅಂತಿದ್ದಾರೆ, ಮಣ್ಣು ಉಳಿಸಿ ಅಂತಂದು ಅಭಿಯಾನ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಕೃಷಿ ಇವತ್ತು ಸಾಕಷ್ಟು ಜನರಿಗೆ ಉದ್ಯೋಗ ಕೊಡ್ಬೋದು. ಇವತ್ತು ನಾವು ಬರೀ ಗೋ ರಕ್ಷಣೆ ಮಾಡಿದೀವಪ್ಪ ಅಂತಂದ್ರೆ ಸಾಕಷ್ಟು ಜನರಿಗೆ ಇವತ್ತು ನೋಡ್ರಿ ಪ್ರತಿ ಒಂದು ಊರಾಗ ಹಳ್ಳಿಯಾಗ ಗೌಟಾನ ಜಾಗ ಅಂತಿರ್ತಾವೆ, ಗೋಮಾಳ ಅಂತಿರ್ತದೆ. ಗೋಮಾಳ ಜಾಗನ ಕಬಳಿಸಿ ಅದನ್ನು ಎಲ್ಲರೂ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅದನ್ನು ಕಬ್ಜಾ ಮಾಡ್ಕೊಂಡು ಕೂತಾರೆ. ಅದಕ್ಕೆ ಗೋಗಳಿಗೆ ಮೀಸಲಾತಿ ಇಡಬೇಕು. ಯಾಕಂದರೆ ಇದು ಹಿಂದಿದಕ್ಕಿಂತ ನಮ್ಮ ಭಾರತ ಇವು ಕೃಷಿ ಆಧಾರಿತ ಒಂದು ಭೂಮಿ ಇರೋದ್ರಿಂದ ಅದಕ್ಕೆ ನಾವು ಅವಾಗಿಡಿದು ಗೋಮಾಳ ಅಂತಂದು ಜಮೀನು ಅವೆಲ್ಲ ನಾವು ಅದನ್ನು ಕುಳ್ಳ ಮಾಡಬೇಕು. ಕುಳ್ಳ ಮಾಡೋಕ್ಕೆ ಗೋಗೆ ಮೀಸಲಾತಿ ಇಡಬೇಕು. ಪ್ರತಿಯೊಂದು ಊರ ತಾಲೂಕು ಹಳ್ಳಿ ಒಳಗೆ ಗೋಶಾಲೆ ಮಾಡಬೇಕು. ಇವು ಎಲ್ಲ ನಮ್ಮ ಆಗ್ರಹಗಳದಾವೆ. ಇದರ ಮುಖಾಂತರ ನಾವು ತಿಳಿಸುವಂಥ ಒಂದು ಕೆಲಸ ಏನು ಮಾಡಬೇಕು ಅಂತಂದ್ರೆ ಇವತ್ತಿಗೆ ನಗರದಲ್ಲಿ ಕೂಡ ಸಾಕಷ್ಟು ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಕಾರ್ಯಕರ್ತರು ದಿನನಿತ್ಯ ನೋಡಿರ್ಬೇಕು ಎಷ್ಟೊಂದು ಮಾಂಸ ಇವತ್ತು ಗೋ ಮಾಂಸ ನಾವು ಬೇರೆ ಬೇರೆ ಕಡೆ ರಫ್ತಾಗ್ತದೆ ಬಿಜಾಪುರದಿಂದ. ಅದನ್ನೆಲ್ಲ ತಡೆಗಟ್ಟಬೇಕು. ಹಸಿ ಮಾಂಸ ತಾವೆಲ್ಲ ನೋಡಿರ್ಬೋದು. ಈ ಹಿಂದಕ್ಕೆ ಮೊನ್ನೆ ಪತ್ರಿಕೆ ಒಳಗದು ಎಲ್ಲ ನಮ್ಮ ಕಾರ್ಯಕರ್ತರು ಅದನ್ನು ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇವು ಎಲ್ಲ ನಿಷೇಧ ಆಗಬೇಕು. ಮತ್ತು ಗೋ ಆಧಾರಿತ ನಾವು ಸಾಕಷ್ಟು ಆರ್ಥಿಕತೆಯನ್ನು ಬೆಳೆಸ್ಬೋದು. ಅದ್ರ ಸಾಕಷ್ಟು ಉದ್ಯೋಗ ಕೊಡ್ಬೋದು ನಾವು ಯುವಕರಿಗೆ. ಅವು ಕೂಡ ಮಾಡಬೇಕಂತಂದು ನಾವು ಎಲ್ಲರೂ ವತಿಯಿಂದ ಇವತ್ತು ರಾಮನವಮಿ ಉತ್ಸವ ವತಿಯಿಂದ ಇರ್ಬೋದು, ಎಲ್ಲರ ವತಿಯಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಗೋ ಸಂರಕ್ಷಣಾ ಸಮಿತಿ ಯಾಕಂದ್ರೆ ಈ ಗೋ ಸೇವಾ ಸಮಿತಿ ಅಂದ್ರೆ ಏನಪ್ಪ ಅವೇರ್ನೆಸ್ ಮೂಡಿಸುವಂತ ಗೋ ಸೇವಾ ಆಕಳುಗಳನ್ನು ಕೊಲ್ಲುವಂತ ಕಟಕರಂತ ಇವೆಲ್ಲ ನಮ್ಮ ಬಿಜಾಪುರ ನಗರದಲ್ಲಿ ಬಹಳಷ್ಟು ಇದು ವಿಚಲಿತ ಆಗಿದ್ದಾರೆ. ಆದರೆ ಇವತ್ತು ನಮ್ಮ ಬಿಜಾಪುರ ನಗರದಲ್ಲಿ ನಡೆಸುವಂಥ ಈ ಸಮಿತಿ ವತಿಯಿಂದ ಒಂದು ಅಭಿಯಾನ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಾಡೋದು ಏನಂದರೆ ಇಲ್ಲಿಗಲ್ ಗೋ ಇದು ಅದಲ್ರಿ ಕಟಕರು ಕಸಾಯಿಖಾನೆಗಳು ಅದಲ್ರ ಅವು ಬಂದ್ ಮಾಡಬೇಕು, ಬ್ಯಾನ್ ಮಾಡಬೇಕು. ಅವಕ್ಕೆ ಪರ್ಮಿಷನ್ ಇಲ್ಲ, ಏನೇ ಇಲ್ಲ. ಆ ಥರ ಅವರು ಇಲ್ಲೆಲ್ಲ ಗೋ ಕಡಿತಾರೆ. ಅದು ಒಂದು ನಿರ್ಬಂಧ ಹಾಕಬೇಕಂತ ನಮ್ಗೆ. ಮತ್ತು ನಮ್ಮ ದೇಶದ ಒಂದು ಗೋ ರಕ್ಷಣೆ ಇದು ಗೋಮಾತಾ ಇದು ನಮ್ಮ ದೇಶದ ಒಂದು ಚಿಹ್ನೆ ರಾಷ್ಟ್ರಮತ ಮಾಡಬೇಕಂತ ನಮ್ಮ ಕಳಕಳಿ ವಿನಂತಿ ಇದೆ ಕೇಂದ್ರಕ್ಕೆ. ಆಮೇಲೆ ಈ ಗೋ ಕಡಿಯೋದ್ರಿಂದ ಇಲ್ಲಿ ನಮ್ಮ ಕೆಲವರಿಗೆ ಕುಲ ಬಾಂಧವರಿಗೆ ವಿಭಿನ್ನ ಇದು ಅನ್ನಿಸ್ತದ. ಅಂದ್ರೆ ನಮ್ಮ ದೇಶದ ಅದು ಒಂದು ಪ್ರಾಣಿ ಅದು, ಪಶು. ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕಂತ ನಮ್ಮ ವಿನಂತಿ ಅದಲ್ಲ ನಮ್ಮ ಬಿಜಾಪುರ ನಗರದವರಿಂದ ಹಾಗೂ ರಾಷ್ಟ್ರದಿಂದ ಆಲ್ರೆಡಿ ಅದು ನಾಳೆ ಬಿಲ್ಲನ್ನು ಮನ್ನಣೆ ಮಾಡಬೇಕಂತ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡತ್ತೀವಿ ಮತ್ತು ರಾಜ್ಯಪಾಲರಿಗೆ ಮನವಿ ಮಾಡತ್ತೀವಿ ಆಲ್ರೆಡಿ. ಆಮೇಲೆ ಇದರ ಗೋ ಸೇವಾ ಸಮಿತಿ ಆಕಳದಿಂದ ಏನು ಲಾಭ ಅಂತಂದ್ರೆ ರೈತರಿಗೆ ಇಷ್ಟೊಂದು ಲಾಭ ಅದಲ್ಲ. ಈ ಮುಂದಿನ 5 ವರ್ಷ 10 ವರ್ಷದಲ್ಲಿ ನಿಮ್ಮ ಗೋ ಸೇವಾ ಕಂಪಲ್ಸರಿ ಆಕಳ ಬೇಕೇ ಬೇಕು. ಹೊಲದವ್ರಿಗೆ ರೈತರಿಗೆ ಕಂಪಲ್ಸರಿ ಬೇಕು. ಈಗ ರಾಸಾಯನಿಕ ಗೊಬ್ಬರಗಳು ಹಾಕಿ ಎಲ್ಲ ಭೂಮಿಗೆ ಹಾಳು ಮಾಡ್ಕೊಂಡ್ಬಿಟ್ರ. ಅದಕ್ಕೆ ಈ ಪ್ರತಿಯೊಬ್ಬರು ರೈತರು ತಮ್ಮ ಹೊಲದಾಗಿ ಈಗ ನಾವು ಕೆಲವೊಂದು ಕಡೆ ಮಾಡಿ 4 ಆಕಳು ಸಾಕಿವಿ. ಅದ್ರ ಎಷ್ಟು ಲಾಭ ಆಯ್ತು ಅಂದ್ರೆ ಯಾವ ರಾಸಾಯನಿಕ ಹಾಕೋದು ಬಳಸೋ ಅವಶ್ಯಕತೆ ಇಲ್ಲ. ಇಂಥ ರಾಸಾಯನಿಕ ಗೊಬ್ಬರ ಬಳಸೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ
ಇದು ನಂಬರ್ 1 ಬೇಡಿಕೆ ಎಷ್ಟು ಅದ ಗೊತ್ತೇನ್ರಿ ಗೋಸೇವಾ ಇದ್ರದ್ದು ಎಲ್ಲ ಹೊರ ದೇಶದಾಗ ಇದ್ರದ್ದೇ ಕೇಳ್ತಾರ ಏನಪ್ಪ ಅಂದ್ರೆ ರಾಸಾಯನಿಕ ಕೈಪಲ್ಯ ಲಿಂಬಿಕಾಯಿ ಮನುಕ್ಕೆ ದಾಳಿಂಬ್ರಿ ಇವೆಲ್ಲ ಇತ್ತ ಕೈಪಲ್ಯ ಇವು ಭಾಳಷ್ಟು ಬೇಡಿಕೆ ಅದ ಅದು ಗೋಸೇವಾ ಅದ್ರದ್ದು ಹಾಕಬೇಕು ಅದ್ರದಾಗ ಹೆಂಡಿ ಗೊಬ್ಬರ ಅದೆಲ್ಲ ತೊಗೊಂಡು ಹಾಕಿ ಉಚ್ಚಿ ಅದ ಹಾಕಿ ಗೋಮೂತ್ರ ಹಾಕಿದ್ರೆ ನಂಬರ್ 1 ಬೆಳೆ ಬೇಡಿಕೆ ಅದ ಎಲ್ಲ ಕಂಟ್ರಿಯಾಗ ಬೇಡಿಕೆ ಭಾಳ ಅದ ದಯವಿಟ್ಟು ನಮ್ಮ ರೈತರ ಒಂದು ವಿನಂತಿ ಏನಂದ್ರೆ ಎಲ್ಲರೂ ಒಂದೊಂದು ಗೋ ಸಾಕಬೇಕು ಒಂದೊಂದೇ ಸಾಕ್ರಿ ಸಾಕು 2 ಎಕರೆ 4 ಎಕರೆ ಇದ್ದವರು ಒಂದು ಸಾಕಿದ್ರೆ ಸಾಕು ರಗಡ ಆಗುತ್ತೆ ನಿಮ್ಗೆ ಇಟ್ಟು ಹೇಳಿ ನಮ್ಮ 2 ಮಾತು ಹೊಂದಾಲ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಏನು ಈ ಗೋ ಸೇವಾ ಅಭಿಯಾನದಡಿ ಏನು ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ಇದು ಇಡೀ ದೇಶಾದ್ಯಂತ ಸಹಿ ಸಂಗ್ರಹ ನಡೆದದ ಇವತ್ತಿನ ದಿವಸ ಈ ಗೋ ರಕ್ಷಣೆ ಮಾಡುವುದು ಬರೇ ಬಹುಸಂಖ್ಯಾತ ಹಿಂದೂಗಳ ಪೂಜನೀಯ ದೈವವಾದಂಥ ಗೋಮಾತೆಯನ್ನು ರಕ್ಷಿಸಬೇಕು. ಯಾಕಪ್ಪ ಅಂತಂದ್ರೆ ಇವತ್ತಿದು ರಕ್ಷಣೆ ಆಗಲಿಲ್ಲ ಅಂದ್ರೆ ಮುಂದೆ ಬರುವಂಥ ದಿನದೊಳಗೆ ಇಡೀ ನಮ್ಮ ದೇಶ ಸಹಿತ ಅವನತಿನೇ ಅಂಚಿನೊಳಗೆ ಹೋಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಗೋಮಾತೆ ಅದರಿಂದ ಎಷ್ಟು ಉಪಯೋಗ ಐತೆ ಅನ್ನೋದು ಇನ್ನೂ ಇಷ್ಟೊತ್ತನ ಎಲ್ಲ ನಮ್ಮ ಸಹೋದರರು ಭಾಳಷ್ಟು ಹೇಳ್ಯಾರ. ಹಾಗೂ ಈ ವಿಜಯಪುರ ಜಿಲ್ಲೆಯಲ್ಲಿ ಹಾಗೂ ಪರ್ಟಿಕ್ಯುಲರ್ ಆಗಿ ವಿಜಯಪುರ ನಗರದೊಳಗೆ ಇಲ್ಲೀಗಲ್ ಆದಂಥ ಕಸಾಯಿಖಾನೆಗಳು ತುಂಬ್ಯಾವು. ಇವು ಎಲ್ಲ ಕೂಡ ಈ ಜಿಲ್ಲಾಡಳಿತದ ಏನು ಕಣ್ಣಂಚಿನೊಳಗೆ ಇದ್ರೂ ಕೂಡ ಅವಕ್ಕೆ ಯಾವ ಕಡಿವಾಣ ಹಾಕುವಂಥ ಕೆಲಸ ಆಗ್ತಿಲ್ಲ. ಯಾಕಂದ್ರೆ ಇವು ಎಲ್ಲವೂ ಇಲ್ಲಿಗಲ್ ಕಸಾಯಿಖಾನೆಗಳು ಅದಾವೆ. ಯಾವ ಡಾಕ್ಟರ್ ಸರ್ಟಿಫಿಕೇಟ್ ಇರಲಾರ್ದೆ ವಯಸ್ಸಾಗಿದ್ದು ಎಲ್ಲಿ ಉಳ್ಳಕ್ಕೆ ಬರಲಾರಂಥ ಆಕಳುಗಳನ್ನು ದನಗಳನ್ನು ಕಡಿಬೇಕಂತ ಹೇಳಿ ಇದ್ರೂ ಕೂಡ ಇವತ್ತು ಅಗದಿ ಏನು ನಮ್ಗೆ ರೈತರಿಗೆ ಅವಶ್ಯಕತೆ ಬೀಳುವಂಥ ದನಗಳನ್ನು ತೊಗೊಂಬಂದು ಸಣ್ಣ ಸಣ್ಣ ಮರಿಗಳು ಇವತ್ತು ನೀವು ಏನಾರ ನಾವು ಟ್ರಕ್ಗಳದು ನಮ್ಮ ಹಿಂದೂ ಕಾರ್ಯಕರ್ತರು ಹಿಡಿದಾಗ ನಿಮಗೆ ಅರ್ಥ ಆಗ್ತದೆ. ಅದು ಎಂತಿಂಥ ಸಣ್ಣ ಸಣ್ಣ ಮರಿಗಳು ತೊಗೊಂಡು ಅಲ್ಲಿ ಪೂರಾ ಮೂಗ ಬಾಲ ಕೂಡ ಕಟ್ಟಿ 10 ಹಿಡಿಯುವಂಥ ಗಾಡಿ ಒಳಗೆ 100 ಕರುಗಳನ್ನು ಹಾಕಿರ್ತಾರೆ. ಇದು ಅತ್ಯಂತ ಅಮಾನವೀಯ ಕೃತ್ಯ ಅದ. ಅದಕ್ಕೆ ಜಿಲ್ಲಾಡಳಿತ ಈಗೇನು ಸಹಿ ಸಂಗ್ರಹ ಮೂಲಕ ಇವತ್ತೇನು ನಾವು ಅಭಿಯಾನ ಮಾಡಿ ಇಡೀ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ಲಾಗ್ತೀವಿ. ಇದು ದೇಶಾದ್ಯಂತ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಈ ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಅದ. ದಯವಿಟ್ಟು ಈ ನಮ್ಮ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡಬೇಕು. ಹಾಗೂ ರಾಜ್ಯ ಮಾತಾ ಅಂದು ಎಲ್ಲ ರಾಜ್ಯ ಸರ್ಕಾರಗಳು ಏನದಾವಲ್ಲ ರಾಜಮಾತಾ ಅಂತ ಹೇಳಿ ಅದಕ್ಕೆ ನಿರ್ಧಾರ ಮಾಡಬೇಕು. ರಾಷ್ಟ್ರೀಯ ಪ್ರಾಣಿ ಅಂಥೇಳಿ ರಾಷ್ಟ್ರದವ್ರು ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಹಾಗೂ ಬರುವಂಥ ದಿನದೊಳಗೆ ಇಲ್ಲೇನು ಬಿಜಾಪುರ ನಗರದಲ್ಲಿ ಕಸಾಯಿಖಾನೆಗಳದಾವು ಇವು ಏನಾರ ಬಂದಾಗಲಿಲ್ಲ ಅಂದ್ರೆ ಉಗ್ರವಾದಂಥ ಹೋರಾಟ ರಾಮನವಮಿ ಉತ್ಸವ ಸಮಿತಿಯಿಂದ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಆಹ್ವಾನ ಅಭಿಯಾನ ತಂದು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಗೋಗಳನ್ನು ರಾಜಮಾತಾ ಘೋಷಿಸಬೇಕು ಮತ್ತು ರಾಷ್ಟ್ರೀಯ ಮಾತಾ ಘೋಷಣೆ ಮಾಡಬೇಕು. ಅವುಗಳನ್ನ ಯಾರು ಕೊಲ್ತಾರ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಮತ್ತು ಪ್ರತಿಯೊಂದು ಗೋ ಆಧಾರಿತ ಕೃಷಿಗೆ ನಾವು ಒತ್ತು ಕೊಡಬೇಕು. ಇವತ್ತು ಆಕಳ ಸೆಗಣಿ ಇರ್ಬೋದು, ಗೋಮೂತ್ರ ಇರ್ಬೋದು, ಸಾಕಷ್ಟು ಇವತ್ತು ರಾಸಾಯನಿಕ ಗೊಬ್ಬರ ಬೆಳೆಸಿ ನಾವೆಲ್ಲ ಮಣ್ಣು ಹಾಳು ಮಾಡ್ಕೊಂಡಿದ್ದೀವಿ. ಇವತ್ತು ಆ ಮಣ್ಣು ಉಳಿಸ್ಬೇಕಾಗ್ಯದ, ಇವತ್ತು ದೇಶ ಉಳಿಸ್ಬೇಕಾಗ್ಯದ. ಅದಕ್ಕೆ ಇದೊಂದು ಅಭಿಯಾನದ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೂಡ ನಾವು ಇದು ಪತ್ರ ಕೊಡ್ತಾ ಇದ್ದೀವಿ. ತಮ್ಮ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ನಮಗೆ ಇಲ್ಲಿ ನಗರ ಒಳಗೆ ಇಲ್ಲಿಗಲ್ ಕಸಾಯಿಖಾನೆಗಳು ಭಾಳ ಆಗ್ಯಾವ. ಅವು ಸಾರ್ವಜನಿಕ ಇರತಕ್ಕಂಥ ಜಾಗ ಒಳಗೆ ಅದಾವೆ ಸರ್. ಇಲ್ಲಿ ಎಲ್ಲರೂ ಅವು ಸಾರ್ವಜನಿಕರಲ್ಲಿ ಇರಲಾರ್ದಂಥ ಪರಿಸ್ಥಿತಿ ಆಗಿತ್ತು. ಅಲ್ಲೆಲ್ಲ ಸುತ್ತಮುತ್ತಲು ಎಲ್ಲ ಮನೆಗಳು ವಾಸನೆ, ಅಲ್ಲಿ ಅವ್ರ ಮನ್ಯಾಗ ಕುಂದ್ರಲಕ್ಕೆ ಬರೋದಿಲ್ಲ ಅಂಥ ಒಂದು ನಮ್ಮ ನಗರದ ಗ್ಯಾಂಗ್ ಬೋಡಿ ಶಾಂತಿನಗರ ಒಳ್ಳೆ ಅಲ್ಲೊಂದು ಚಾಲುಕ್ಯ ನಗರ ಮತ್ತು ಇನ್ನು ಎಲ್ಲೆಲ್ಲೋ ಇಲ್ಲಿಗಲ್ ಕಸಾಯಿಖಾನೆಗಳು ಪರ್ಮಿಷನ್ ಇಲ್ಲ. ಈ ಜಿಲ್ಲಾಡಳಿತ ಇವತ್ತು ಜಿಲ್ಲಾ ಪೊಲೀಸ್ ಅವ್ರ ಕಣ್ಣು ತೆಳಗೆ ಇಂಥವೆಲ್ಲ ನಡೀತದೆ. ಅವು SP ಆಫೀಸ್ನಿಂದ ಭಾಳ ಹತ್ತಿರ ಇರತಕ್ಕಂಥದ್ದು. ನೀವು ಇವತ್ತಿಗೆ ದರ್ಗಾ ಕ್ರಾಸಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕು ಅಂಥ ಒಂದು ಪ್ರಸಂಗ ಎದುರಾಗ್ತದೆ. ಅದಕ್ಕೆ ಅವ್ರ ರಕ್ಷಣೆ ಮಾಡಬೇಕು ಆ ಗೋವುಗಳಿಗೆ. ಮತ್ತು ಅವು ಇಲ್ಲಿಗಲ್ ಕಸಾಯಿಖಾನೆಗಳನ್ನು ಮುಚ್ಚಿಸ್ಬೇಕು. ಮತ್ತು ಇದ್ರ